ಸರ್ವೋನ್ನತನೂ ಮಹೋನ್ನತನಾಗಿರುವ ಸರ್ವಲೋಕಗಳ ಯಜಮಾನನಾಗಿರುವ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ಯೆಹೋವ ದೇವರಿಗೆ ಯೇಸು ಸ್ವಾಮಿಯವರ ಸರ್ವಶ್ರೇಷ್ಠವಾದ ನಾಮದಲ್ಲಿ ಘನ ಮಾನ ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಯೇಸು ಸ್ವಾಮಿಯವರ ಮಹಿಮೇಳ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಯಪಡಿಸುವನಾಗಿದ್ದೇನೆ. ಪ್ರಿಯರೇ, ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ದೇವರು ನಮ್ಮೊಟ್ಟಿಗೆ ಏನು ಮಾತಾಡಲಿಕ್ಕಿದ್ದಾರೆ ಎಂಬುವಂಥ ವಿಷಯಗಳನ್ನು ನಾವು ಗ್ರಹಿಸುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಪ್ರಿಯರೇ, ಮೊದಲನೇದಾಗಿ ಒಂದು ಸಣ್ಣ ಪ್ರಾರ್ಥನೆಯ ಮೂಲಕ ದೇವರ ಸಹಾಯಸ್ತವನ್ನು ಬೇಡಿಕೊಳ್ಳೋಣ. ಸರ್ವೋನ್ನತನಾಗಿರುವ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ಯೆಹೋವ ದೇವರೇ, ನಿಮ್ಮ ಉನ್ನತವಾದ ಮಹೋನ್ನತವಾದ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನಾವು ಸಲ್ಲಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ಈ ಸಮಯದಲ್ಲಿ ನಾವು ನಿಮ್ಮ ಮಾತುಗಳನ್ನು ಧ್ಯಾನಿಸಲಿಕ್ಕೆ ಹೋಗುತ್ತಿರುವಾಗ ನಿಮ್ಮ ಆತ್ಮನ ಸಹಾಯವನ್ನು ಹೇಳುವಂತಹ ನನಗೂ ಕೇಳುವಂಥ ನಿಮ್ಮ ಮಕ್ಕಳಿಗೂ ಕೂಡ ಅನುಗ್ರಹಿಸಬೇಕೆಂಬುದಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ. ನಿಮ್ಮ ಮಾತುಗಳ ಮೂಲಕವಾಗಿ ನಾವೆಲ್ಲರೂ ಕೂಡ ಉಪದೇಶವನ್ನು ಹೊಂದಿದವರಾಗಿ ನಿಮ್ಮ ಚಿತ್ತಾನುಸಾರವಾಗಿ ಜೀವಿಸಲು ನಮ್ಮೆಲ್ಲರಿಗೂ ನಿಮ್ಮ ಕೃಪೆಯನ್ನು ಅನುಗ್ರಹ ಮಾಡಿ ನಡೆಸಿರಿ ಸ್ವಾಮಿ. ಆಶೀರ್ವದಿಸಿ ಬಲಪಡಿಸಿ ಮುನ್ನಡೆಸಬೇಕೆಂಬುದಾಗಿ ಯೇಸು ಸ್ವಾಮಿಯವರ ಸರ್ವಶ್ರೇಷ್ಠವಾದ ನಾಮದಲ್ಲಿಯೇ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ. ನಮ್ಮ ಜೀವವುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ಯೆಹೋವ ದೇವರೇ, ಆಮೇನ್. ಪ್ರಿಯರೇ, ನಾವೆಲ್ಲರೂ ಕೂಡ ಒಂದು ವಾಕ್ಯವನ್ನು ಓದಿಕೊಂಡು ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನವನ್ನು ಒಮ್ಮೆ ನಾವು ಓದಿಕೊಳ್ಳೋಣ. ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನೂ ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಓದಿಕೊಂಡಂಥ ಈ ವಾಕ್ಯ ಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಒಬ್ಬ ಭಿಕ್ಷುಗಾರನನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಒಬ್ಬ ಧನವಂತನನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಭಿಕ್ಷುಗಾರನೂ ಕೂಡ ಸಾಯ್ತಾನೆ, ಧನವಂತನೂ ಕೂಡ ಸಾಯ್ತಾನೆ. ಧನವಂತನಿಗೆ ಸತ್ತ ಮೇಲೆ ಉತ್ತರ ಕ್ರಿಯೆಗಳಾಗ್ತವೆ. ಅವನು ಯಾತನೆ ಪಡುವ ಸ್ಥಳಕ್ಕೆ ಹೊರಟು ಹೋಗ್ತಾನೆ. ಭಿಕ್ಷುಗಾರನಾದ ಲಾಜರ್ನು ಕೂಡ ಸಾಯ್ತಾನೆ. ಅವನಿಗೆ ಯಾವುದೇ ಉತ್ತರ ಕ್ರಿಯೆಗಳಾಗೋದಿಲ್ಲ. ಅವನು ವಿಶ್ರಾಂತಿ ಹೊಂದುವಂತಹ ಸಮಾಧಾನಕರವಾದ ಒಂದು ಸ್ಥಳ ಅಬ್ರಹಾಮನು ಇರುವಂಥ ಸ್ಥಳಕ್ಕೆ ಹೋಗ್ತಾನೆ. ಪ್ರಿಯರೇ, ನೀವು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ 31ನೇ ವಚನ ತನಕ ನೀವು ಪೂರ್ತಿಯಾಗಿ ಓದಿಕೊಳ್ಳುವುದಾದರೆ ಈ ಸಂದರ್ಭ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಪ್ರಿಯರೇ, ಇಲ್ಲೇನು ನಡೀತಾ ಇದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯವರು ಈ ಒಂದು ವಾಕ್ಯ ಭಾಗದಲ್ಲಿ ಒಂದು ದೃಷ್ಟಾಂತವನ್ನು ಹೇಳ್ತಿದ್ದಾರೆ. ಯಾವುದಾ ದೃಷ್ಟಾಂತ ಅಂದರೆ, ಧನವಂತನಾಗಿರುವಂತಹ ಭೋಗಪುರುಷನು ಹಾಗೆ ಭಿಕ್ಷುಗಾರನಾಗಿರುವ ಲಾಜರನು ಎಂಬುದಾಗಿ. ಪ್ರಿಯರೇ, ದೃಷ್ಟಾಂತ ಅಂತ ಹೇಳಿದ್ರೆ ಅದು ನಡೆಯದಿರುವಂತಹ ಒಂದು ಘಟನೆ ಅಲ್ಲ. ನಮಗೆ ಒಂದು ಪಾಠವನ್ನು ಕಲಿಸುವುದಕ್ಕಾಗಿ, ನಮಗೆ ಉಪದೇಶ ಮಾಡುವುದಕ್ಕಾಗಿ ಇದಕ್ಕೆ ಮೊದಲೇ ನಡೆದಿರುವಂತಹ ಘಟನೆಯನ್ನು ಉದಾಹರಣೆಯ ರೂಪದಲ್ಲಿ ಹೇಳುವುದನ್ನೇ ದೃಷ್ಟಾಂತ ಎಂಬುದಾಗಿ ಕರೀತೇವೆ. ದೃಷ್ಟಾಂತ ಅಂದರೆ ಇದಕ್ಕೆ ಮೊದಲೇ ಅದು ನಡೆದಿರುವಂತಹ ಸತ್ಯವಾದ ಘಟನೆಯಾಗಿದೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಪ್ರಿಯರೇ, ಅಂದರೆ ಯೇಸು ಸ್ವಾಮಿಯವರು ಇದಕ್ಕೆ ಮೊದಲು ನಡೆದಿರುವಂತಹ ಒಂದು ಘಟನೆಯನ್ನು ದೃಷ್ಟಾಂತ ರೂಪದಲ್ಲಿ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಒಬ್ಬ ಧನವಂತನಿರ್ತಾನೆ. ಆ ಧನವಂತನು ತನ್ನ ಜೀವನದಲ್ಲಿ ಪ್ರಿಯರೇ ಎಲ್ಲವನ್ನು ಕೂಡ ಅನುಭವಿಸ್ತಾನೆ. ಆತನು ಬಯಸದ ಎಲ್ಲ ಒಂದು ಸುಖ ಭೋಗಗಳನ್ನು ಆತನು ಅನುಭವಿಸ್ತಾನೆ. ತನ್ನ ಜೀವನದಲ್ಲಿ ಆತನು ಅನುಭವಿಸದೇ ಇರುವಂತಹ ವಿಷಯಗಳೇ ಇರೋದಿಲ್ಲ. ಯಾಕೆಂದರೆ ಆತನು ಐಶ್ವರ್ಯವಂತನಾಗಿರುತ್ತಾನೆ, ಅಧಿಕಾರವುಳ್ಳವನಾಗಿರುತ್ತಾನೆ. ಆತನಿಗೆ ಯಾವುದೇ ತಡೆಗಳು ಕೂಡ ಇರೋದಿಲ್ಲ. ಪ್ರಿಯರೇ, ಅದೇ ರೀತಿಯಾಗಿ ಭಿಕ್ಷುಗಾರನಾದ ಲಾಜರನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಜೀವಿಸ್ತಾನೆ. ಪ್ರಿಯರೇ, ಅವನ ಜೀವನದಲ್ಲಿ ಯಾವುದೇ ಸುಖ ಸಂತೋಷಗಳನ್ನು ಅವನು ಅನುಭವಿಸುವುದಿಲ್ಲ. ಹೀಗಿರುವಾಗ ಇಬ್ಬರು ಕೂಡ ಒಮ್ಮೆ ಸಾಯ್ತಾರೆ. ಸತ್ತಾಗ ಏನು ನಡೆಯುತ್ತೆ ಅಂತ ಹೇಳಿದ್ರೆ, ಭಿಕ್ಷುಗಾರನಾದ ಲಾಜರನು ಅಬ್ರಹಾಮನ ಎದೆಗೆ ಒರಗಿಕೊಳ್ಳಲಿಕ್ಕೆ ಪರದೈಸಿಗೆ ಹೋದರೆ, ಈ ಧನವಂತನು ಯಾತನೆ ಪಡುವ ಸ್ಥಳಕ್ಕೆ ಹೋಗ್ತಾನೆ. ಪ್ರಿಯರೇ,
ಯಾಕೆ ಭಿಕ್ಷುಗಾರನು ಯಾಕೆ ಅಬ್ರಹಾಮನ ಎದೆಗೆ ವಿಶ್ರಾಂತಿಕರವಾದ ಸಮಾಧಾನಕರವಾದ ಸ್ಥಳಕ್ಕೆ ಹೋದ? ಈ ಧನವಂತನಾಗಿರುವ ಭೋಗ ಪುರುಷನು ಯಾಕೆ ಯಾತನೆ ಪಡುವ ಸ್ಥಳಕ್ಕೆ, ನೋವನ್ನು ಅನುಭವಿಸುವಂಥ ಸ್ಥಳಕ್ಕೆ ಯಾಕೆ ಹೋದ ಎಂಬುದಾಗಿ ನೋಡಿದ್ರೆ, ಪ್ರಿಯರೇ, ಧನವಂತನು ತನ್ನ ಜೀವನದಲ್ಲಿ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ, ಸುಖ ಭೋಗಗಳನ್ನು ಅನುಭವಿಸುವುದಕ್ಕೆ ಆತನು ಯಾರಿಗೂ ಕೂಡ ಭಯಪಡೋದಿಲ್ಲ. ತನ್ನ ಹಣದ ನಿಮಿತ್ತ, ಅಧಿಕಾರದ ನಿಮಿತ್ತವಾಗಿ ತನ್ನ ಜೀವನದಲ್ಲಿ ಎಲ್ಲ ಸುಖ ಭೋಗಗಳನ್ನು ಅನುಭವಿಸ್ತಾನೆ. ದೇವರಿಗೆ ಅವನು ಯಾವತ್ತೂ ಕೂಡ ಭಯಪಟ್ಟಂಥ ವ್ಯಕ್ತಿ ಅಲ್ಲ. ಈ ಲೋಕದ ಎಲ್ಲ ಪಾಪದ ಕಾರ್ಯಗಳನ್ನು ಕೂಡ ಆತನು ಮಾಡ್ತಾನೆ ಪ್ರಿಯರೇ. ಪಾಪದ ಕಾರ್ಯಗಳ ಮೂಲಕ ಅವನು ಸಂತೋಷವನ್ನು, ಸುಖ ಭೋಗಗಳನ್ನು ಅವನು ಅನುಭವಿಸುವಂಥ ಪ್ರಯತ್ನವನ್ನು ಧನವಂತನು ಮಾಡ್ತಾನೆ. ಅದಕ್ಕೆ ದೇವರಿಗೆ ಭಯವಿಲ್ಲದೆ ಲೋಕದ ಸುಖ ಭೋಗಗಳನ್ನು ಅನುಭವಿಸುವುದಕ್ಕಾಗಿ ಪಾಪದ ಕಾರ್ಯಗಳನ್ನು ಮಾಡಿದಂತಹ ಈ ಧನವಂತನು ದೇವರ ನ್ಯಾಯ ತೀರ್ಪಿಗೆ ಒಳಗಾಗಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೊರಟು ಹೋಗ್ತಾನೆ. ಆದರೆ ಭಿಕ್ಷುಗಾರನಾಗಿದ್ದರೂ ಕೂಡ, ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ದೇವರಿಗೆ ಭಯಪಟ್ಟು ಒಳ್ಳೆಯದನ್ನೇ ಮಾಡುತ್ತಾ ನೀತಿವಂತನಾಗಿ ಜೀವಿಸಿದ ಈ ಲಾಜರನು ಮಾತ್ರ ದೇವರ ಬಳಿಗೆ ಹೋಗ್ತಾನೆ ಪ್ರಿಯರೇ. ಸಮಾಧಾನಕರವಾದ ಸ್ಥಳಕ್ಕೆ ಹೋಗುವಂಥ ಪ್ರಯತ್ನವನ್ನು ಅವನು ಮಾಡ್ತಾನೆ ಪ್ರಿಯರೇ. ನಾವು ಪ್ರಸಂಗಿ ಗ್ರಂಥದಲ್ಲಿ ಒಂದು ಮಾತನ್ನು ನೋಡ್ಬೋದು. ಪ್ರಸಂಗಿ ಗ್ರಂಥ 11ನೇ ಅಧ್ಯಾಯ 9ನೇ ವಚನದಲ್ಲಿ, ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲ ವಿಷಯಗಳಲ್ಲಿ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು ಎಂಬುದಾಗಿ. ಅಂದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯೌವನಸ್ಥನೇ ನೀನು ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ನಿನ್ನ ಹೃದಯ ಹೇಳಿದ ಹಾಗೆ ನೀನು ನಡೆದುಕೋ, ನಿನ್ನ ಕಣ್ಣಿಗೆ ಸರಿಬೀಳುವ ಹಾಗೆ, ನಿನ್ನ ಮನಸ್ಸಿಗೆ ತೋಚಿದ ಹಾಗೆ ನೀನು ಜೀವಿಸು. ಆದರೆ ನಿನ್ನ ಜೀವನದಲ್ಲಿ ನೀನು ಏನೇನೆಲ್ಲ ಮಾಡ್ತೀಯೋ ಅವೆಲ್ಲವುಗಳ ವಿಷಯದಲ್ಲಿ ಲೆಕ್ಕವನ್ನು ಕೇಳ್ತಾನೆ ಎನ್ನುವಂಥ ವಿಷಯವನ್ನು ಮಾತ್ರ ಮರೆತು ಹೋಗಬೇಡ ಎಂಬುದಾಗಿ ಹೇಳ್ತಿದ್ದಾರೆ. ಅಂದರೆ ಒಬ್ಬ ಮನುಷ್ಯ ಈ ಲೋಕದಲ್ಲಿ ಜೀವಿಸುವಾಗ ಅವನು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ಕೂ ಕೂಡ, ಅದು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ, ಪ್ರತಿಯೊಂದು ಕಾರ್ಯದ ವಿಷಯವಾಗಿ ಕೂಡ ದೇವರೊಂದು ದಿನ ಪ್ರತಿಯೊಬ್ಬ ಮನುಷ್ಯನನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸಿ ಪ್ರತಿಯೊಂದನ್ನು ಕೂಡ ಲೆಕ್ಕ ಕೇಳ್ತಾನೆ ಎನ್ನುವಂಥ ವಿಷಯವನ್ನು ಯಾರೊಬ್ಬರು ಕೂಡ ಮರೆತು ಹೋಗಬಾರದು ಪ್ರಿಯರೇ, ಯಾರೊಬ್ಬರು ಕೂಡ ಮರೆತು ಹೋಗಬಾರದು. ಇವತ್ತು ಜಗತ್ತಿನಲ್ಲಿ ನಡೆಯುವಂಥ ಘಟನೆಗಳನ್ನು ಒಮ್ಮೆ ನಾವು ನೋಡುವುದಾದರೆ ಪ್ರಿಯರೇ, ಹಣವಿರುವಂಥ ವ್ಯಕ್ತಿಗಳು, ಅಧಿಕಾರವಿರುವಂಥ ವ್ಯಕ್ತಿಗಳು ಇವತ್ತು ನಾವು ಏನು ಮಾಡಿದ್ರೂ ಕೂಡ ಯಾರೂ ಕೇಳೋರಿಲ್ಲ, ನಾವು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ, ಯಾರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಯಾರು ನಮಗೆ ಅಡ್ಡಿಪಡಿಸ್ತಾರೆ ಎಂಬುದಾಗಿ ತಮಗೆ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ದೇವರ ಭಯವಿಲ್ಲದೆ, ಯಾರಿಗೂ ಕೂಡ ಭಯಪಡದೆ, ದೇವರ ಭಯಭಕ್ತಿ ಇಲ್ಲದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ಪಾಪದ ಕಾರ್ಯಗಳನ್ನು ಮಾಡ್ತಾ, ಅನೇಕರಿಗೆ ತೊಂದರೆಗಳನ್ನು ಪಡಿಸ್ತಾ, ಪಾಪದ ಕಾರ್ಯಗಳನ್ನು ಮಾಡ್ತಾ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ಯಾಕಂದರೆ ನನ್ನ ಬಳಿ ಹಣ ಇದೆ, ನನ್ನ ಬಳಿ ಅಧಿಕಾರವಿದೆ, ನಾನು ಏನು ಮಾಡಿದ್ರೂ ಕೂಡ ಎಲ್ಲವೂ ನಡೆಯುತ್ತೆ ಎಂಬುದಾಗಿ ಲೋಕದ ಅನೇಕರು ಅಂದುಕೊಂಡು ಇವತ್ತು ಪಾಪದ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಇಂಥ ವ್ಯಕ್ತಿಗಳನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ನೀನು ಎಲ್ಲವನ್ನು ಮಾಡು, ಆದರೆ ಎಲ್ಲವುಗಳ ವಿಷಯವಾಗಿ ಲೆಕ್ಕವನ್ನು ಹೇಳಬೇಕಾಗಿ ಬರುತ್ತೆ ಅನ್ನೋದನ್ನು ಮಾತ್ರ ನೀನು ಮರಿಬೇಡ ಎಂಬುವಂಥ ಎಚ್ಚರಿಕೆಯ ಮಾತನ್ನು ದೇವರಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಪ್ರೀತಿಯ ದೇವರ ಮಕ್ಕಳೇ, ಒಮ್ಮೆ ಆಲೋಚನೆ ಮಾಡಿ, ಮನುಷ್ಯ ಈ ಲೋಕದಲ್ಲಿ ಜೀವಿಸುವವರೆಗೆ ಅವನಿಗೆ ಏನೂ ಕೂಡ ಗೊತ್ತಾಗೋದಿಲ್ಲ. ಒಮ್ಮೆ ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಆತ್ಮ ಎಲ್ಲಿಗೆ ಹೋಗುತ್ತೆ ಅನ್ನುವಂಥ ವಿಷಯ ಪ್ರಿಯರ ಅನೇಕರಿಗೆ ಇವತ್ತು ಸತ್ತ ಮೇಲೆ ಮನುಷ್ಯನ ಆತ್ಮ ಎಲ್ಲಿಗೆ ಹೋಗುತ್ತೆ ಅನ್ನುವಂಥ ವಿಷಯವೇ ಗೊತ್ತಿಲ್ಲ. ಅನೇಕರು ಹೇಳ್ತಾರೆ ಅದು ಪಂಚಭೂತಗಳ ಲೀನವಾಗಿ ಹೋಗುತ್ತೆ ಅಂತ. ಇನ್ನೂ ಅನೇಕರು ಅದು ದೆವ್ವವಾಗಿ ಈ ಭೂಮಿಯಲ್ಲೇ ತಿರುಗಾಡುತ್ತೆ ಎಂಬುದಾಗಿ ಹೇಳ್ತಾರೆ. ಆದರೆ ಇವ್ಯಾವುದಕ್ಕೂ ಕೂಡ ಯಾವುದೇ ಆಧಾರಗಳನ್ನು ನೋಡೋದಿಲ್ಲ ಪ್ರಿಯರೇ. ಯಾಕಂದರೆ ಭೂಮಿ ಮನುಷ್ಯರ ಲೋಕ, ಮನುಷ್ಯರು ಜೀವಿಸುವಂಥ ಒಂದು ಸ್ಥಳ ಇದು. ಆತ್ಮಗಳು ಜೀವಿಸಲಿಕ್ಕೆ ಬೇರೊಂದು ಸ್ಥಳವೇ ಇದೆ. ಮನುಷ್ಯನ ಈ ಭೂಮಿಯಲ್ಲಿ ಸತ್ತ ಮೇಲೆ, ಅಂದರೆ ಈ ಶರೀರವನ್ನು ಬಿಟ್ಟು ಆತ್ಮ ಹೊರಗೆ ಬಂದ ಮೇಲೆ ಕ್ಷಣ ಮಾತ್ರದಲ್ಲಿ ಆತ್ಮ ಅನ್ನೋದು ದೇವರ ಬಳಿಗೆ ಹೊರಟು ಹೋಗಬೇಕು. ಅದು ಪಾತಾಳಕ್ಕೆ ಹೊರಟು ಹೋಗಬೇಕು. ಅದು ದೇವರ ನಿಯಮ. ಅದಕ್ಕೆ ನಾವು ಯೋಬನ ಗ್ರಂಥದಲ್ಲಿ ನೋಡ್ತೇವೆ. ಯೋಬನ ಗ್ರಂಥ 21ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡುವುದಾದರೆ,
ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಸಮಾಧಿಗೆ ಇಳಿಯುವರು ಎಂಬುದಾಗಿ ಇದೆ. ಅನೇಕ ಪ್ರತಿಗಳಲ್ಲಿ, ಅನೇಕ ಭಾಷಾಂತರಗಳಲ್ಲಿ ಪಾತಾಳಕ್ಕೆ ಇಳಿಯುವರು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಒಂದು ಆತ್ಮ ಶರೀರವನ್ನು ಬಿಟ್ಟು ಹೊರಗೆ ಬಂದ ಮರುಕ್ಷಣದಲ್ಲೇ ಪ್ರಿಯರೇ ಅದು ಪಾತಾಳಕ್ಕೆ ಹೋಗಿಬಿಡುತ್ತೆ. ಅದು ದೇವರ ಆಜ್ಞೆ. ಹೀಗಿರುವಾಗ ಈ ಲೋಕದಲ್ಲಿ ನಾವು ಜೀವಿಸುವಂಥ ಜೀವಿತ ಡಿಸೈಡ್ ಮಾಡುತ್ತೆ ನಾವು ಈ ಲೋಕವನ್ನು ಬಿಟ್ಟ ಮೇಲೆ ಎಲ್ಲಿಗೆ ಹೋಗಬೇಕು ಅನ್ನೋದು. ಯಾತನೆ ಪಡುವ ಸ್ಥಳಕ್ಕೆ ಹೋಗಬೇಕಾ ಅಥವಾ ಸಮಾಧಾನಕರವಾದ ಸ್ಥಿತಿಗೆ ನಾವು ಹೋಗಬೇಕಾ ಅನ್ನೋದನ್ನು ಈ ಲೋಕದ ನಮ್ಮ ಜೀವಿತ ಅನ್ನೋದು ಡಿಸೈಡ್ ಮಾಡುತ್ತೆ ಪ್ರಿಯರೇ. ಇಲ್ಲಿ ನಡೆದಿದ್ದು ಅದೇ. ಧನವಂತನು ಈ ಲೋಕದಲ್ಲಿ ಅವ ಜೀವಿಸಿದ ಜೀವಿತ ಆತನನ್ನು ಯಾತನೆ ಪಡುವ ಸ್ಥಳಕ್ಕೆ ಕರೆದುಕೊಂಡು ಹೋದರೆ, ಭಿಕ್ಷುಗಾರನಾದ ಲಾಜರನು ಕಷ್ಟಗಳನ್ನು ಅನುಭವಿಸಿದ್ರೂ ಕೂಡ ಆತನು ದೇವರಿಗೆ ಭಯಪಟ್ಟು ಜೀವಿಸಿದ್ರಿಂದ ಆತನು ಸಮಾಧಾನಕರವಾದ ಸ್ಥಳಕ್ಕೆ, ವಿಶ್ರಾಂತಿಯ ಸ್ಥಳಕ್ಕೆ ಹೋಗಿ ಅಲ್ಲಿ ಸಮಾಧಾನಕರವಾಗಿ ಇರುವುದನ್ನು ನಾವು ನೋಡ್ಬೋದು ಪ್ರಿಯರೇ. ಪ್ರೀತಿಯ ದೇವರ ಮಕ್ಕಳೇ, ದೇವರು ಸೃಷ್ಟಿಸಿದ ಈ ಸೃಷ್ಟಿಯಲ್ಲಿ ಆತನಿಗೆ ಅಸ್ಪಷ್ಟವಾಗಿರುವಂಥದ್ದು ಯಾವುದೂ ಕೂಡ ಇಲ್ಲ. ಆತನು ಎಲ್ಲವನ್ನೂ ನೋಡ್ತಿದ್ದಾನೆ, ಎಲ್ಲವನ್ನೂ ಗಮನಿಸ್ತಾ ಇದ್ದಾನೆ. ಪ್ರತಿಯೊಬ್ಬರ ಜೀವಿತಗಳು ಕೂಡ ಆತನ ಮುಂದೆ ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ. ಹೀಗಿರುವಾಗ ಪ್ರಿಯರೇ, ನಾವು ಯಾವುದೇ ಕಾರ್ಯವನ್ನು ಮಾಡಿ ಮರೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಈ ಲೋಕಯಾತ್ರೆಯಲ್ಲಿ ನಮ್ಮ ಜೀವಿತ ಹೇಗಿದೆ ಎಂಬುದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಪ್ರಿಯರೇ. ಮನುಷ್ಯರು ನೋಡ್ತಾ ಇಲ್ಲ ಎಂಬುದಾಗಿ ಅಂದುಕೊಂಡು ನಾವು ಪಾಪಗಳನ್ನು ಮಾಡಿ ಮರೆ ಮಾಡೋಣ ಅಂದುಕೊಂಡ್ರೆ ಮನುಷ್ಯರ ಕಣ್ಣಿಗೆ ಮರೆ ಮಾಡ್ಬೋದೇನೋ, ಆದರೆ ದೇವರ ಕಣ್ಣಿಗೆ ಯಾವುದನ್ನೂ ಕೂಡ ನಾವು ಮರೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಾವು ಮಾಡುವ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಆತನು ಒಂದು ದಿನ ನಿಲ್ಲಿಸಿ ನಮ್ಮನ್ನು ಪ್ರಶ್ನೆ ಮಾಡ್ತಾನೆ, ನೀನು ಯಾಕೆ ಈ ಕಾರ್ಯವನ್ನು ಮಾಡಿದೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕಯಾತ್ರೆಯಲ್ಲಿ ಜೀವಿಸುವಾಗ ನಾವು ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ದೇವಾ ಅಥವಾ ಯಾರೂ ನೋಡಲ್ಲ ಬಿಡು, ದೇವರು ಏನು ಕೇಳಲ್ಲ ಬಿಡು ಎಂಬುದಾಗಿ ಅಂದುಕೊಂಡು ನಮ್ಮ ಇಷ್ಟದ ಹಾಗೆ ನಾವು ಜೀವಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಾ? ದೇವರು ಹೇಳ್ತಾರೆ, ಒಬ್ಬ ವ್ಯಕ್ತಿ ದೇವರನ್ನು ಅರಿಯದೇ ಹೋದರೂ ಕೂಡ ತನ್ನ ಮನಸ್ಸಾಕ್ಷಿಗೆ ಭಯಪಟ್ಟು ಜೀವಿಸುವುದಾದರೆ ಆತನು ಆ ಮನಸ್ಸಾಕ್ಷಿಗೆ ತಕ್ಕ ಹಾಗೆ ನ್ಯಾಯ ವಿಚಾರಣೆಗೆ ಒಳಗಾಗ್ತಾನೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಮನಸ್ಸಾಕ್ಷಿ ನಮಗೆ ವಿರುದ್ಧವಾಗಿ ನೀನು ಪಾಪದಲ್ಲಿ ಇದ್ದೀಯಾ ಎಂಬುದಾಗಿ ನುಡಿಯುವುದಾದರೆ ನಾವು ಖಂಡಿತವಾಗಲೂ ತಪ್ಪಾದ ಮಾರ್ಗದಲ್ಲಿ ಇದ್ದೇವೆ ಎಂಬುದಾಗಿ ಅರ್ಥ. ಒಂದು ವೇಳೆ ನಮ್ಮ ಮನಸ್ಸಾಕ್ಷಿ ನಮಗೆ ಹೇಳುವುದಾದರೆ, ಇಲ್ಲ ನೀನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀಯಾ, ನೀನು ಇರುವುದು ನೀತಿಯುಳ್ಳ ಮಾರ್ಗ ಎಂಬುದಾಗಿ ನಮಗೆ ಹೇಳುವುದಾದರೆ ಖಂಡಿತವಾಗಲೂ ನಾವು ಈ ಲೋಕಯಾತ್ರೆಯಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಎಂಬುದಾಗಿ ಅರ್ಥ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಮ್ಮ ಜೀವಿತ ದೇವರಿಗೆ ಭಯಪಡುವಂತಹ ಜೀವಿತವಾಗಿರಬೇಕು. ದೇವರಿಗೆ ಭಯಪಟ್ಟು ಒಳ್ಳೆಯದನ್ನು ಮಾಡುವಂತಹ ಜೀವಿತ ನಮ್ಮದಾಗಿರಬೇಕು ಪ್ರಿಯರೇ. ಒಂದು ವೇಳೆ ನಾವೇನಾದರೂ ಯಾರೂ ನೋಡ್ತಾ ಇಲ್ಲ ಎಂಬುದಾಗಿ ಯಾರೂ ನಮ್ಮ ಪ್ರಶ್ನೆ ಮಾಡಲಿಕ್ಕಾಗಲ್ಲ ಅಂದುಕೊಂಡು ನಮಗಿರುವ ಅಧಿಕಾರದ ನಿಮಿತ್ತ, ನಮಗಿರುವಂಥ ಐಶ್ವರ್ಯದ ನಿಮಿತ್ತ, ನಮಗಿರುವಂಥ ಬಲದ ನಿಮಿತ್ತವಾಗಿ ನಾವು ಪಾಪಗಳನ್ನು ಮಾಡ್ತಾ ದೇವರಿಗೆ ಭಯಪಡದೆ ಜೀವಿಸುವುದಾದರೆ ಈ ಲೋಕಯಾತ್ರೆಯ ನಂತರ ನಮ್ಮ ಜೀವಿತ ನರಕ ಸದೃಶವಾಗಿ ಬಿಡುತ್ತೆ ಪ್ರಿಯರೇ. ಯಾತನೆ ಪಡುವಂಥ ಸ್ಥಳಕ್ಕೆ ನಾವೆಲ್ಲರೂ ಕೂಡ ಹೊರಟು ಹೋಗ್ತೇವೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥ ವಿಷಯ ಏನಂತ ಹೇಳಿದ್ರೆ, ಈ ಲೋಕಯಾತ್ರೆಯಲ್ಲಿ ಜೀವಿಸುವಾಗ ಲಾಜರನ ಹಾಗೆ ನಾವೆಲ್ಲರೂ ಕೂಡ ಭಯದಿಂದಲೂ ಭಕ್ತಿಯಿಂದಲೂ ಜೀವಿಸಬೇಕು. ಎಷ್ಟೇ ಕಷ್ಟಗಳು ಬರಲಿ, ನಿಂದೆಗಳು ಬರಲಿ, ಏನೇ ಸಮಸ್ಯೆಗಳು ಬಂದರೂ ಕೂಡ ಅವೆಲ್ಲವನ್ನು ಎದುರಿಸಿ ನಾವು ನೀತಿಯ ಮಾರ್ಗದಲ್ಲಿಯೇ ಜೀವಿಸಬೇಕು ಪ್ರಿಯರೇ. ಕಷ್ಟ ಬಂತು ಅಂತೇಳಿ ತಪ್ಪಾದ ಮಾರ್ಗಕ್ಕೆ ಹೋಗಬಾರ್ದು. ಸಮಸ್ಯೆಗಳ ಪರಿಹಾರ ಮಾಡ್ಕೊಳ್ಬೇಕಂತೇಳಿ ಕೆಟ್ಟ ಕಾರ್ಯಗಳಿಗೆ ನಾವು ಹೋಗಬಾರ್ದು. ದೇವರ ಮುಂದೆ ಬಂದು ಪ್ರಾರ್ಥನೆ ಮಾಡ್ತಾ, ದೇವ ಈ ಲೋಕಯಾತ್ರೆಯಲ್ಲಿ ನನಗೆ ಈ ಸಮಸ್ಯೆಗಳಿದ್ದಾವೆ, ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ಯೆಹೋವ ದೇವರಿಗೆ ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಲೂ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾನೆ ಪ್ರಿಯರೇ. ಯಾಕಂದರೆ ನಮ್ಮ ದೇವರಿಗಿರುವಂಥ ಒಂದು ಹೆಸರೇನಪ್ಪ ಅಂತ ಹೇಳಿದ್ರೆ, ಪ್ರಾರ್ಥನೆಯನ್ನು ಕೇಳುವ ಜೀವಸ್ವರೂಪನೇ ಎಂಬುದಾಗಿ. ನಾವು ನೀವು ಆರಾಧನೆ ಮಾಡುವಂತಹ ದೇವರು ಜೀವವುಳ್ಳ ಜೀವ ಸ್ವರೂಪನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ನಮ್ಮ ಪ್ರಾರ್ಥನೆಗಳನ್ನು ಆತನು ಕೇಳ್ತಾನೆ, ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾನೆ ಪ್ರಿಯರೇ. ಆದರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬೇಕು ಅಂದರೆ ನಾವು ದೇವರಿಗೆ ಭಯಪಟ್ಟು ನೀತಿಯ ಮಾರ್ಗದಲ್ಲಿ ಜೀವಿಸುವವರಾಗಿರಬೇಕು. ಒಂದು ವೇಳೆ ನಮ್ಮ ಜೀವಿತ
ಪಾಪಮಯವಾಗಿದ್ದರೆ ನಮ್ಮ ಪ್ರಾರ್ಥನೆಗಳು ದೇವರ ಕಿವಿಗೆ ಮುಟ್ಟದ ಹಾಗೆ, ನಮ್ಮ ಪಾಪಗಳೇ ನಮ್ಮ ವಿಜ್ಞಾಪನೆ ದೇವರ ಕಿವಿಗೆ ಮುಟ್ಟದ ಹಾಗೆ ತಡೀತಾ ಇರುತ್ತವೆ. ಹಾಗಾಗಿ ನಾವೆಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಅದು ದೇವರು ಕೇಳಿಸಿಕೊಳ್ಳೋದಿಲ್ಲ ಪ್ರಿಯರೇ. ಹಾಗಾಗಿ ದೇವರ ಮಕ್ಕಳಾಗಿರುವ ನಾವೆಲ್ಲರೂ ಕೂಡ ಈ ಲೋಕಯಾತ್ರೆಯಲ್ಲಿ ದೇವರಿಗೆ ಭಯಪಡುತ್ತಾ, ದೇವರ ಇಷ್ಟ ಏನೆಂಬುದನ್ನು ತಿಳಿದುಕೊಂಡವರಾಗಿ ದೇವರ ಮಾರ್ಗದಲ್ಲಿ ಜೀವಿಸುವಂಥ ಪ್ರಯತ್ನವನ್ನು ಮಾಡೋಣ ಪ್ರಿಯರೇ. ಅಂಥ ಉನ್ನತವಾದ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತಾ ನಿಮ್ಮನ್ನು ಆಶೀರ್ವದಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವಾಕ್ಯಗಳ ಮೂಲಕ ದೇವರು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ಬಲಪಡಿಸಲಿ. ಎಲ್ಲರಿಗೂ ಶಾಲೋಮ್. ಪ್ರೈಸ್ ದಿ ಲಾರ್ಡ್.